ಮಜವಾಗಿರುವಂತಹ ರೆಸಿಪಿ ನೋಡೋಣ ಬನ್ನಿ ಇವತ್ತು. ಇದು ಮಾಡೋದಕ್ಕೆ ಬಹಳ ಮಜವಾಗಿರುತ್ತೆ, ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಪಾಕೆಟ್ ಪರೋಟ ಅಥವಾ ರಾಯಲ್ ಪರೋಟ ರೆಸಿಪಿ ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. 1.5 ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಟೇಬಲ್ ಚಮಚ ಎಣ್ಣೆ ಹಾಕಿ ಮೆತ್ತಗಿರೋ ಹಿಟ್ಟನ್ನು ಕಲಸಿ ಹೀಗೆ ಒಂದು 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆನ ತಗೊಂಡು ಅದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ಈರುಳ್ಳಿ, ನಿಮ್ಮ ರುಚಿಗೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ನಾನು 1 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ. ಇವೆರಡು ಪದಾರ್ಥಗಳನ್ನು ತಗೊಂಡು ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಎಲ್ಲ ಬಣ್ಣ ಬದಲಾಗೋವರೆಗೆ ಹುರಿಬೇಕು. ಆನಂತರ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನೀವು ಬೇಕಾದರೆ ಸಣ್ಣದಾಗಿ ಕತ್ತರಿಸಿರೋ ಶುಂಠಿ ಬೆಳ್ಳುಳ್ಳಿ ಅಥವಾ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಬರೀ ಶುಂಠಿನೂ ಹಾಕ್ಕೊಳ್ಬೋದು. ಹಾಕಿ ಒಂದು ಸ್ವಲ್ಪ ಹೊತ್ತು ಹೀಗೆ ಹುರಿದು ಆನಂತರ ಸಣ್ಣದಾಗಿ ಕತ್ತರಿಸಿರುವಂತಹ ದೊಣ್ಣೆ ಮೆಣಸು ಅರ್ಧ, ಕ್ಯಾರೆಟು ಸಣ್ಣ ಗಾತ್ರದ್ದು 1 ತುರ್ಕೊಂಡಿರೋದು, ಇವೆರಡನ್ನು ಸೇರಿಸಿ ಹುರಿಬೇಕು. ತುಂಬ ಹೊತ್ತು ನೀರೆಲ್ಲ ಆರೋವರೆಗೆ ಹುರಿಯೋದು ಬೇಡ, ಹೀಗೆ ಸ್ವಲ್ಪ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಸಾಕು. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಹಾಗೂ ಆಮ್ಚೂರ್ ಪುಡಿ ಅಥವಾ ಮಾವಿನಕಾಯಿ ಪುಡಿ. ಮಾವಿನಕಾಯಿ ಪುಡಿ ನಿಮ್ಮ ಹತ್ರ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಬೇಕಾದರೂ ಹಾಕ್ಕೊಳ್ಬೋದು. ಇವಿಷ್ಟು ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಹೀಗೆ ಒಮ್ಮೆ ಮಗ್ಚಬೇಕು. ನೀವು ಬೇರೆ ತರಕಾರಿಗಳನ್ನು ಇದರಲ್ಲಿ ಸೇರಿಸ್ಬೋದು. ತುರಿದಿರೋ ಬೀಟ್ರೂಟ್ ಆಗಲಿ, ಕತ್ತರಿಸಿರುವಂತಹ ಹೂಕೋಸಾಗಲಿ, ಎಲೆಕೋಸಾಗಲಿ, ಹೀಗೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಳ್ಬೋದು. ಆಮೇಲೆ ಇಲ್ಲಿ 100 ಗ್ರಾಮಷ್ಟು ತುರಿದಿರುವಂತಹ ಪನ್ನೀರು, ಒಂದು ಸ್ವಲ್ಪ 1 ಟೇಬಲ್ ಚಮಚದಷ್ಟು ಕಸೂರಿ ಮೇಥಿ ಅಂದರೆ ಒಣಗಿರುವಂತಹ ಮೆಂತ್ಯ ಸೊಪ್ಪು, ಅದ್ರ ಬದಲು ನೀವು ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ರೀತಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೊಪ್ಪನ್ನು ಸೇರಿಸ್ಕೊಳ್ಬೋದು. ಹೀಗೆ ಚೆನ್ನಾಗಿ ಕಲಸಿದ್ರೆ ಆಯಿತು. ಬೇಯಿಸಿ ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆ ಬೇಕಾದರೂ ಸೇರಿಸ್ಕೊಳ್ಬೋದು. ಇಲ್ಲಿ ಕಲಸಿಟ್ಟಿರುವಂತಹ ಹಿಟ್ಟಲ್ಲಿ ಈ ರೀತಿ ತೆಳುವಾದ ಚಪಾತಿನ ಲಟ್ಸ್ಕೊಳ್ಬೇಕು. ತುಂಬ ತೆಳು ಬೇಡ, ಮಾಮೂಲಿ ಚಪಾತಿ ಥರನೇ ಲಟ್ಸಿದ್ರೆ ಆಯಿತು. ಲಟ್ಸಿ ಆದಮೇಲೆ ಇದರೊಳಗಡೆ ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಪಾಕೆಟ್ ಥರ ಮಡಿಸ್ಬೇಕು. ಅದಕ್ಕೆ ನಾನು ಇದಕ್ಕೆ ಪಾಕೆಟ್ ಪರೋಟ ಅಂತ ಹೆಸರಿಟ್ಟಿದ್ದೀನಿ. ಇದನ್ನು ರಾಯಲ್ ಪರೋಟ ಅಂತಲೂ ಕರೀತಾರೆ, ಮುಗಲೈ ಪರಾಟ ಅಂತಲೂ ಕರೀತಾರೆ. ಆದರೆ ಅದರ ರೆಸಿಪಿಗಳು ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ. ನಾನು ನಮ್ಮ ರುಚಿಗಾಗೋ ಥರ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಸುಲಭವಾಗಿ ನಾವು ಮಡಿಸಿ ಪರೋಟನ ಮಾಡ್ಬೋದು. ಬೇರೆ ತುಂಬಿಸಿ ಮಾಡೋ ಪರೋಟ ಅಂದರೆ ತುಂಬ ನಾವು ಜಾಗ್ರತೆಯಿಂದ ಮಾಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತುಂಬಿಸಿರೋದು ಸರಿಯಾಗೋದಿಲ್ಲ ಅಲ್ವಾ. ಇದು ನೋಡಿ ಎಷ್ಟು ಸುಲಭವಾಗುತ್ತೆ. ಆಮೇಲೆ ಹಗುರವಾಗಿ ಅದೆಲ್ಲ ಹೀಗೆ ಅಂಟ್ಕೊಳ್ಳೋ ಥರ ಒಂದು ಸ್ವಲ್ಪ ಲಟ್ಸಿದ್ರೆ ಸಾಕು. ಇಲ್ಲಿ ನಾನು ಈ ರೀತಿಯ ಒಂದು ಬಾಣಲೆ ಅಥವಾ ಒಂದು ಪ್ಯಾನನ್ನು ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಹೀಗೆ 2 ಬದಿ ಕಾಯಿಸಿ, ಬೇಕಿದ್ರೆ ಈ ರೀತಿ ಸೈಡಲ್ಲೂ ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಮಾಮೂಲಿ ಚಪಾತಿ ಕಾಯಿಸ್ತೀರಲ್ಲ ಆ ಥರ ಯಾವುದೇ ತವಾ ಅಥವಾ ಪ್ಯಾನಲ್ಲಿ ಕಾಯಿಸ್ಬೋದು. ಇದು ಹೆಚ್ಚು ಎಣ್ಣೆ ಏನು ತಗೊಳ್ಳೋದಿಲ್ಲ. ಒಮ್ಮೆ ನಾನಿಲ್ಲಿ ಹೀಗೆ 1 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದ್ರೆ 2-3 ಕಾಯಿಸ್ಬಿಡ್ಬೋದು. ಈ ರೀತಿ ಹೀಗೆ ಕಾಯಿಸೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ, ಒಂಥರ ಗರಿ ಗರಿಯಾಗಿ ಬರುತ್ತೆ. ಒಳಗಡೆ ಮಸಾಲೆ ಎಲ್ಲ ತುಂಬಿಕೊಂಡು ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ಒಳಗಡೆ ಪನ್ನೀರೆಲ್ಲ ಇರೋದ್ರಿಂದ ತುಂಬ ಖುಷಿಪಟ್ಟು ತಿಂತಾರೆ. ಇದಕ್ಕೆ ನೀವು ಜೊತೆಗೆ ಬೇರೆ ಗೊಜ್ಜಾಗಲಿ ಕರಿ ಆಗಲಿ ಏನೂ ಮಾಡೋದು ಬೇಕಾಗಲ್ಲ, ಹಾಗೆ ತಿನ್ಬೋದು. ಬಾಕ್ಸಿಗೆ ಬೇಕಾದ್ರೂ ಮಾಡಿಕೊಡ್ಬೋದು. ಈ ಯಾವಾಗಲೂ ಒಂದೇ ಥರ ತಿಂಡಿನ ಮಾಡೋ ಬದಲು ಈ ರೀತಿ ಒಂದು ಸ್ಪೆಷಲ್ ರೆಸಿಪಿನ ನೀವು ಯಾಕೆ ಟ್ರೈ ಮಾಡಿ ನೋಡಬಾರ್ದು? ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.